ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರಿಗೋಸ್ಕರ ಆಗಸ್ಟ್ ತಿಂಗಳಿಗೋಸ್ಕರ 4 ನಿಗೂಢವಾದಂತಹ ಎಚ್ಚರಿಕೆಗಳು ತಗೊಂಡ್ಬಂದಿದ್ದೇನೆ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಬಂದ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳನ್ನೆಲ್ಲ ತಿಳಿಸಿದ್ದೆ ನನ್ನ ಶುಭ ವಿಚಾರ ವಿಡಿಯೋದಲ್ಲಿ. ನೋಡಿಲ್ಲ ಶುಭ ವಿಚಾರಗಳ ವಿಡಿಯೋ ಅಂದರೆ ದಯವಿಟ್ಟು ನೋಡಿ. ಈ ವಿಡಿಯೋ ಹೆದರ್ಸ್ಲಿಕ್ಕಂತೂ ಖಂಡಿತ ಅಲ್ಲ. ಪ್ರತಿ ತಿಂಗಳು ಪ್ರತಿಯೊಂದು ರಾಶಿಯವರೆಗೂ ಶುಭವೂ ಇರುತ್ತೆ, ಅಶುಭವೂ ಇರುತ್ತೆ. ಸೊ ಅದರಿಂದ ಶುಭ ವಿಚಾರಗಳು ಮುಂಚೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಈ ವಿಡಿಯೋದಲ್ಲಿ ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೀನಿ ಅಷ್ಟೇ, ಸಿಂಪಲ್ ಆಯ್ತಾ. ಒಳ್ಳೆಯದಾಗಲಿ. ಮೊದಲನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿಗ್ರಹ ಆಗಸ್ಟ್ 17ನೇ ತಾರೀಕು ಸಿಂಹ ರಾಶಿಗೆ ನಿಮ್ಮ 10ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಅದು ಸ್ವಂತ ಮನೆ ರವಿಗೆ ಆಕ್ಚುಲಿ. ಆದ್ರೂ 10ನೇ ಮನೆಯಲ್ಲಿ ರವಿ ಅಂದ್ರೆ ಕಾರಕೋ ಭಾವನಾಶಾಯ. ರವಿಗ್ರಹ 10ನೇ ಮನೆಯಲ್ಲಿದ್ದಾಗ ಕೆಲಸವನ್ನು ಹಾಳು ಮಾಡಿಬಿಡ್ತಾನೆ ಅಂತ. ಸೊ ಅದರಿಂದ ವೃಶ್ಚಿಕ ರಾಶಿಯವರು ಆಗಸ್ಟ್ 17ನೇ ತಾರೀಕಿಂದ ಕೆಲಸಕ್ಕೆ 17ನೇ ತಾರೀಕು ನಂತರ ಅಂದರೆ ಆಗಸ್ಟ್ ತಿಂಗಳ ಕೊನೆ 2 ವಾರ ಇರ್ತಲ್ಲ, ಮೊದಲ 2 ವಾರದ ನಂತರ ಅವರಿಗೆ ಸಡನ್ನಾಗಿ ಏನಾಗ್ಬಿಡುತ್ತೋ ಗೊತ್ತಿಲ್ಲ, ಜಾಬ್ ರಿಸೈನ್ ಮಾಡಬೇಕು ಅಂತ ಅನ್ಸುತ್ತೆ. ಈ ಕೆಲಸ ಬೇಡ ಅಂತ ಅನ್ಸುತ್ತೆ, ಇನ್ನೂ ಒಳ್ಳೆ ಕೆಲಸ ಸಿಗಬಹುದು ಅಂತ ಅನ್ಸುತ್ತೆ, ಅಥವಾ ಜಾಬೇ ಬೇಡ ಬಿಸ್ನೆಸ್ ಮಾಡೋಣ ಅಂತ ಅನ್ಸಕ್ಕೆ ಶುರು ಮಾಡ್ಬೋದು, ಅಥವಾ ಇನ್ನೂ ಜಾಸ್ತಿ ದೊಡ್ಡದೇನೋ ಸಿಗುತ್ತೆ ಅನ್ನೋ ಆಸೆಗೆ ಅದು ಸಿಗೋಕ್ಕಿಂತ ಮುಂಚೆನೇ ಇಲ್ಲಿ ರಿಸೈನ್ ಮಾಡಿಬಿಡೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮುಂದಿನ ಹೆಜ್ಜೆ ಗಟ್ಟಿ ಆದ್ಮೇಲೆ ಹಿಂದಿನ ಹೆಜ್ಜೆ ತೆಗಿಬೇಕು. ಇಲ್ಲ ಅಂದ್ರೆ ನಾವು ಹಂಗೆ ಮುಂದಿನ ಹೆಜ್ಜೆ ಹೆಂಗಿದ್ರು ಗಟ್ಟಿ ಆಗುತ್ತೆ ಅನ್ಕೊಂಡು ಹಿಂದಿನ ಹೆಜ್ಜೆ ತೆಗೆದ್ರೆ ಏನಾಗುತ್ತೆ, ಬೀಳುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಆದ್ರಿಂದ ಕೆಲಸದ ವಿಚಾರದಲ್ಲಿ ಹಾಗೆ ಇನ್ನೊಂದು ಕೆಲಸ ಹುಡುಕ್ಲಿಕ್ಕೆ ಹೋಗಿ ಅಲ್ಲಿ ಇನ್ನೂ ಫೈನಲೈಸ್ ಆಗ್ದೇನೆ ನೀವು ಇಲ್ಲಿ ರಿಸೈನ್ ಮಾಡಿದ್ರೆ ಅಡ್ಡತನ ಆಗ್ಬಿಡುತ್ತೆ. ಸೊ ಅದರಿಂದ ಜಾಬ್ ರಿಸೈನ್ ಜಾಬ್ ರಿಸೈನ್ ಮಾಡಿ ಮನೇಲಿ ಕೂತ್ಕೊಂಡು ಹೊಸ ಜಾಬ್ ಹುಡ್ಕುವಂಥದ್ದೆಲ್ಲ ಕತೆಗಳು, ಸೀನ್ಗಳು ದಯವಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ. ಆಗಸ್ಟ್ 17ನೇ ತಾರೀಕು ದಾಟ ಬಿಡ್ತು ಅಂದರೆ ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ಬೇರೆ ಬೇರೆ ಇದಿರುತ್ತೆ. ಸರ್ಕಾರಿ ಉದ್ಯೋಗಗಳಿಗೆ ಏನಾಗ್ಬಿಡುತ್ತೆ ಅಂದರೆ ಪ್ರೆಷರ್, ಮೇಲಿಂದ ತುಂಬ ಪ್ರೆಷರ್ ಬಂದ್ಬಿಡುತ್ತೆ. ರಾಜಕೀಯದವ್ರ ಪ್ರೆಷರ್ ಇರುತ್ತೆ, ಮಿನಿಸ್ಟರ್ಗಳ ಪ್ರೆಷರ್ ಇರುತ್ತೆ, ಅಥವಾ ಹೈಯರ್ ಅಥಾರಿಟೀಸ್ಗಳ ಪ್ರೆಷರ್ ಇರುತ್ತೆ. ರವಿ ಗ್ರಹ ಅಂದಮೇಲೆ ತುಂಬ ಪ್ರೆಷರ್ ಕೊಡ್ತಾನೆ ನಿಮಗೆ, ಆಯ್ತಲ್ವಾ. ಸೊ ನೀವು ಯಾವುದೇ ಸರ್ಕಾರಿ ಉದ್ಯೋಗ ಮಾಡ್ತಾ ಇರಿ, ನಿಮಗೆ ಉದ್ಯೋಗದ ಪ್ರೆಷರ್ ಜಾಸ್ತಿ ಆಗ್ಬಿಡೋದು, ನಿಮ್ಮ ಮೇಲೆ ನೋಟಿಸ್ಗಳು ಕೊಡೋದು, ಅದು ಕ್ಲಾರಿಫಿಕೇಶನ್ ಕೊಡಿ ಅನ್ನೋದು, ಡಿಸ್ಮಿಸ್ ಮಾಡ್ತೀವಿ, 2 ತಿಂಗಳು ಮನೇಲಿದ್ದು ಬನ್ನಿ ಅನ್ನೋದು, ನಿಮ್ಮನ್ನು ಈ ಥರದ್ದೆಲ್ಲ ನಿಮ್ಮ ಮೇಲೆ ಇಳಿಸೋದೆಲ್ಲ ಮಾಡಲಿಕ್ಕೆ ಪ್ರಯತ್ನಗಳು ಶುರುವಾಗ್ಬಿಡತ್ತೆ. ಸೊ ಅದರಿಂದಾಗಿ ನೀವೇನು ಮಾಡಬೇಕು, ಅದನ್ನೆಲ್ಲ ಎದುರಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಮಾಡಬೇಕು. ಹಾಗೂ ಅವರ ಹುನ್ನಾರದಲ್ಲಿ ನೀವು ಸಿಗಾಕೋಬಾರ್ದು. ನಿಮ್ಮ ವಿರುದ್ಧ ಮಾಡುವ ಕಿತಾಪತಿ ಇರ್ತಾರೆ, ನಿಮ್ಮ ಇದ್ದ ಏನು ಷಡ್ಯಂತ್ರ ಮಾಡ್ತಾರೆ, ಅದಕ್ಕೆ ನೀವೇ ಬಲಿಕ ಬಕ್ರ ಥರ ಆಗ್ಬಿಡ್ಬಾರ್ದು. ಆ ಸಿಟ್ಟಿನಲ್ಲಿ ಮುಂಗೋಪದಲ್ಲಿ ಏನು ಮಾಡ್ತೀರ ಅನ್ನೋ ಥರ ನೀವು ಆಗ್ಬಿಟ್ರೆ ನೀವು ಅನುಭವಿಸ್ಬೇಕಾಗತ್ತೆ. ಅದರಿಂದ 17ನೇ ತಾರೀಕು ನಂತರ ಸುಮಾರಷ್ಟು ಸವಾಲುಗಳಿದೆ, ಉದ್ಯೋಗ ಸಂಬಂಧಿತವಾದ ಸವಾಲುಗಳು. ಅದನ್ನು ಎದುರಿಸಲಿಕ್ಕೆ ಸಿದ್ಧರಾಗ್ಬಿಡಿ. ಪರಿಹಾರ ಅಂದರೆ ಆದಿತ್ಯ ಹೃದಯ ಸ್ತೋತ್ರ, ರವಿ ಅಷ್ಟೋತ್ರ ಇದೆಲ್ಲ ಪಠನೆ ಮಾಡಿಕೊಡುವುದು ಪ್ರತಿ ದಿವಸ. ಭಾನುವಾರಗಳಲ್ಲಿ ಪ್ರತಿ ಭಾನುವಾರ ಉಪವಾಸ ಮಾಡಿ, 1 ಹೊತ್ತು ಉಪವಾಸ ಮಾಡಿ, ನಾನ್ ವೆಜ್ ಅನ್ನೋದೆಲ್ಲ ಬಿಟ್ಟುಬಿಡಿ. ಇಲ್ಲ ಅಂತಂದರೆ ಮನೆ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನ, ಪ್ರತಿಯೊಂದು ದೇವಸ್ಥಾನ ನವಗ್ರಹ ಇದ್ದಿರುತ್ತೆ, ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಒಂದು ಪ್ರಪಂಚಾಮೃತ ಅಭಿಷೇಕ ಮಾಡಿಸಿ ಪ್ರತ್ಯಕ್ಷ ನಮಸ್ಕಾರ ಇತ್ಯಾದಿಗಳು ಮಾಡ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ತಾಪಸ ಮನ್ಯು ಹೋಮ, ಒಂದು ವಿಶೇಷವಾದಂಥ ಹೋಮ ಅದು ಆಯ್ತಲ್ವಾ. ಅದ್ರ ಜೊತೆಗೆ ರವಿಶಾಂತಿ ಹೋಮ, ಇದನ್ನು ಅಮಾವಾಸ್ಯೆ ದಿವಸ 4ನೇ ತಾರೀಕು ನಾವು ಮಾಡ್ತಾ ಇದ್ದೇವೆ. ಒಂದು ಪಂಚೋಪರತ್ನಗಳ 5 ಉಪವಿಧದ ಉಪರತ್ನಗಳಿರುವಂತಹ ಒಂದು ವಿಶೇಷ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದೇನೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಒಳ್ಳೆಯದಾಗಲಿ. 2ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಕ್ರ ಗ್ರಹ 12ನೇ ಮನೆ, ಅದು ನಿಮ್ಮ ಲಾಸ್ 12ನೇ ಮನೆ ಅಧಿಪತಿಯಾಗಿರತಕ್ಕಂತಹ ವ್ಯಯಾಧಿಪತಿ, ಲಾಸ್ ಮನೆ ಅಧಿಪತಿಯಾಗಿರತಕ್ಕಂತಹ ಶುಕ್ರ ಗ್ರಹ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಕನ್ಯಾ ರಾಶಿಗೆ ಬರ್ತಾನೆ, ಅಂದ್ರೆ ನೀಚ ಸ್ಥಿತಿಗೆ ಬರ್ತಾನೆ. ಸೊ ಇದೇನಾಗ್ಬಿಡುತ್ತಪ್ಪ ಅಂದರೆ, ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿಗೆ ನೀಚ ಸ್ಥಿತಿಯಲ್ಲಿ ಬಂದಂಗಾಯ್ತು. ಸೊ ಅವಿವಾಹಿತರಿಗೆ, ವಿವಾಹದ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಅವಿವಾಹಿತರಿಗೆ ತುಂಬ ಹಿನ್ನಡೆ ಆಗ್ತದೆ ಆಗಸ್ಟ್ ಕೊನೆಯ ವಾರದಲ್ಲಿ. ಫಿಕ್ಸ್ ಆಗಿರುವ ಮದುವೆಯೂ ಸಹ ಕಿತ್ತೋದ್ರೂ ಆಶ್ಚರ್ಯ ಇಲ್ಲ. ಆಲ್ರೆಡಿ ಮದುವೆ ಆಗಿರತಕ್ಕಂಥ ದಂಪತಿಗಳ ಮಧ್ಯೆ ಒಂದು ಭಿನ್ನಾಭಿಪ್ರಾಯ, ಜಗಳ ಮನಸ್ತಾಪಗಳು ಆಗಸ್ಟ್ 24ನೇ ತಾರೀಕಿನ ನಂತರ ಶುರುವಾಗಿ ಬಂದರೆ, ಆಗಸ್ಟ್ ಕೊನೆಯ ವಾರ ಅಂದ್ಕೊಳ್ಳಿ. ಆಗಸ್ಟ್ ಕೊನೆಯ ವಾರಕ್ಕೆ ಹೋದಂಗೆ ಗಂಡ ಹೆಂಡತಿ ಜಗಳ ತೀವ್ರತರನಾಗಿ ಹೋಗ್ಬಿಡು ಸಡನ್ನಾಗಿ ಆಯ್ತಲ್ವ. ಯಾವುದೇ ರೀತಿಯಾದಂತಹ ಒಂದು ದಂಪತಿಗಳ ಒಂದು ದಾಂಪತ್ಯ ಸುಖ ಇಲ್ದಂಗೆ ಆಗ್ಬಿಡುತ್ತೆ ಕೊನೆಯ ವಾರಕ್ಕೆ ಹೋದಂಗೂ ಸಹ. ಯಾವುದೇ ರೀತಿಯಾದಂತಹ ಆ ಒಂದು ಐಕ್ಯಮತ್ಯ ಇಲ್ದಂಗೆ ಆಗ್ಬಿಡುತ್ತೆ, ಜಗಳ ಮನಸ್ತಾಪಗಳಾಗುತ್ತೆ, ಭಿನ್ನಾಭಿಪ್ರಾಯಗಳಾಗುತ್ತೆ. ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ಆರೋಗ್ಯ ಬಾಧೆಗಳು ಸ್ವಲ್ಪ ಎಂತ ಹೇಳ್ತೀವಿ, ಗುಪ್ತ ರೋಗಗಳು ಅಂತೀವಲ್ಲ ಆ ತರಹ ಸ್ವಲ್ಪ ಈ ಏನೋ
ಸ್ಪರ್ಮ್ ಕೌಂಟ್ಸ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಎಗ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಲೇಡೀಸ್ಗೆ, ಗಂಡಸರಿಗೆ ಸ್ಪರ್ಮ್ ಕೌಂಟ್ಸ್ ಪ್ರಾಬ್ಲಮ್ಮು, ಸ್ವಲ್ಪ ಬೇರೆ ಬೇರೆ ರೀತಿಯಾದಂತಹ ಲೈಂಗಿಕ ಸಮಸ್ಯೆಗಳು ಇದೆಲ್ಲ ಬರುವ ಸಾಧ್ಯತೆಗಳಿರ್ತವೆ ಶುಕ್ರ ನೀಚ ಸ್ಥಿತಿಗೆ ಹೋಗೋದ್ರಿಂದ. ಸೊ ಶುಕ್ರ ಬಹಳ ಪ್ರಮುಖವಾದಂತಹ ಗ್ರಹ. ಅವನೇ ನೀಚ ಸ್ಥಿತಿಗೆ ಹೋಗ್ತಾ ಇದ್ದಾನೆ ಅಂದಿದ್ರು ಸ್ವಲ್ಪ ಅದು ಏನೋ ಒಳ್ಳೇದಲ್ಲ. ಆಮೇಲೆ ನಿಮಗೆ ಸಪ್ತಮಾಧಿಪತಿ ಅವನೇ, ಫ್ರೆಂಡ್ಸ್ಗಳಿಂದ ಮೋಸ ಆಗ್ಬಿಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರಿಂದ ಮೋಸ ಅಥವಾ ಸ್ನೇಹಿತನನ್ನು ಕಳ್ಕೊಳ್ತಕ್ಕಂಥದ್ದು ಲಾಸ್ಟಿಗೆ ಆಗಸ್ಟ್ ತಿಂಗಳ ಕೊನೆಯ ಭಾಗಕ್ಕೆ ನಾನು ಹೇಳ್ತಾ ಇರುವಂಥದ್ದು. ದೂರ ಪ್ರಯಾಣದಲ್ಲಿ ನಷ್ಟ ಅಥವಾ ಏನು ದೂರ ಪ್ರಯಾಣದಲ್ಲಿ ಏನೋ ಕಳ್ಕೊಳ್ತಕ್ಕಂಥದ್ದು, ಹಾಳು ಮಾಡ್ಕೊಳ್ತಕ್ಕಂಥದ್ದೆಲ್ಲ ಸಾಧ್ಯತೆಗಳಿರ್ತವೆ. ಲಾಸ್ಟ್ ಮೂಮೆಂಟಲ್ಲಿ ದೂರ ಪ್ರಯಾಣಗಳು ಕ್ಯಾನ್ಸಲ್ ಆಗ್ತಕ್ಕಂಥ ಇರ್ಬೋದು, ಎಲ್ಲದೂ ಸಹ ಇರ್ತದೆ. ಅವು ಲಾಭ ಸ್ಥಾನದಲ್ಲಿಯೇ ಶುಕ್ರ ನೀಚ ಆಗ್ತಕ್ಕಂಥದ್ದು ಸಹ ಗಮನಿಸಬೇಕಾದಂಥ ವಿಚಾರ. ಇದಕ್ಕೆಲ್ಲ ಪರಿಹಾರ ಈ ವಿಡಿಯೋ ಎಂಡಲ್ಲಿ ನಾನು ವಿಶೇಷವಾದ ಪರಿಹಾರ, ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ಎಂಡ್ ತನಕ ವಿಡಿಯೋ ನೋಡಿ. ಇಲ್ಲಾಂದರೆ ಶುಕ್ರ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ದುರ್ಗಾ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ಲಕ್ಷ್ಮಿ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಇನ್ನು ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ದುಡ್ಡಿನ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಶುಕ್ರ ನೀಚ ಸ್ಥಿತಿಗೆ ಅದು ಲಾಭ ಸ್ಥಾನದಲ್ಲಿ ನೀಚ ಸ್ಥಿತಿ ಶುಕ್ರ ಅಂತಂದಾಗ ವೃಶ್ಚಿಕ ರಾಶಿಯವರಿಗೊಂದು ವಿಚಿತ್ರವಾದಂತಹ ಮೋಸ ಆಗಬಹುದು. ಅಂದ್ರೆ ಇಲ್ಲಿ ಏನೋ ಸಿಗುತ್ತೆ, ತುಂಬಾ ಪ್ರಾಫಿಟ್ ಆಗುತ್ತೆ, ನೀವು ಸ್ವಲ್ಪ ನೀವು 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಸಿಗುತ್ತೆ ಅನ್ನೋ ತರ ನಿಮಗೆ 4 ಪಟ್ಟು 5 ಪಟ್ಟು 10 ಪಟ್ಟು 20 ಪಟ್ಟಷ್ಟು ಲಾಭದ ಆಸೆಗಳನ್ನು ತೋರಿಸಿ ನಿಮ್ಮ ಹತ್ರ ದುಡ್ಡನ್ನು ಕಿತ್ಕೊಳ್ಳಲಾಗ್ತದೆ, ಇನ್ವೆಸ್ಟ್ ಮಾಡಿಸಲಾಗ್ತದೆ, ನಂತರ ನೀವು ನಷ್ಟವನ್ನು ಅನುಭವಿಸಬೇಕಾಗ್ತದೆ ಅನ್ನೋದು ಕಂಡು ಬರ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಯಾವುದೋ ಒಂದು ನೀವು ಅದರ ಇದ್ರಲ್ಲಿ ಸಿಗಾಕೊಂಡ್ಬಿಡ್ತೀರ, ನೀವು ಅವರ ಬಲೆಯಲ್ಲಿ ಸಿಗಾಕೊಂಡ್ಬಿಡ್ತೀರ, ಮೋಸಗಾರರ ಬಲೆಯಲ್ಲಿ ಸಿಗಾಕೊಂಡ್ಬಿಡ್ಬೋದು. ಅಥವಾ ಯಾರೋ ತುಂಬ ಹೇಳ್ತಾರೆ ತುಂಬ ದುಡ್ಡು ಬರ್ತೀನಿ ಹಾಕೋ ದುಡ್ಡು ಅಂತ, ನೀವು ಕಣ್ಣು ಮುಚ್ಕೊಂಡು ಹಾಕೊಂಡು ನಷ್ಟ ಮಾಡ್ಕೊಂಡ್ಬಿಡ್ಬೋದು. ಶೇರ್ ಮಾರ್ಕೆಟಿಂದ ನಷ್ಟ, ವ್ಯಾಪಾರದಿಂದ ನಷ್ಟ, ಅಥವಾ ಬಂಡವಾಳ ಹೂಡಿಕೆಯಿಂದ ನಷ್ಟ, ಇದೆಲ್ಲವೂ ಸಹ, ಅಥವಾ ಈ ಇದ್ರ ಅಂಗಡಿ ಇದ್ದರೆ ಎಂಥದಪ್ಪ, ಈ ಮೇಕಪ್ ಸಂಬಂಧಪಟ್ಟಂಥ ಅಂಗಡಿಗಳಿದ್ದರೆ, ಬಟ್ಟೆ ಅಂಗಡಿ ಇದ್ದರೆ, ಇದೆಲ್ಲ ಸ್ವಲ್ಪ ಆಗಸ್ಟ್ ಕೊನೆಯಲ್ಲಿ ನಷ್ಟ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಈ ಮೇಕಪ್ ಈ ಥರ ಮಾಡ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು. ಲಿಕ್ವಿಡ್ ಕ್ಯಾಶ್ ಅದರದ್ದು ವ್ಯವಸ್ಥೆ, ಬ್ಯಾಂಕಿಂಗ್ ಸಿಸ್ಟಮ್ಸ್ಗಳಲ್ಲಿ, ಶೇರ್ ಮಾರ್ಕೆಟು ಎಲ್ಲ ಸ್ವಲ್ಪ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ನಷ್ಟವಾಗುವ ಸಾಧ್ಯತೆ ಇರ್ತದೆ, ಆಯ್ತಲ್ವಾ. ಅದ್ರ ಜೊತೆಗೆ ಫಿಲ್ಮ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ನಷ್ಟ, ಯಾಕೆಂದರೆ ಶುಕ್ರ ನೀಚ ಸ್ಥಿತಿಗೆ ಹೋಗ್ತಾರಲ್ಲ. ಸೊ ಫಿಲ್ಮ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ನಷ್ಟಗಳು ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದೆಲ್ಲದನ್ನು ಸಹ ಗಮನಿಸಬೇಕು ನೀವು, ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ನೀಚ ಸ್ಥಿತಿಯ ಶುಕ್ರ ಫಲ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಸಿಗ್ತಕ್ಕಂಥ. ಸೊ ನಾನು ತುಂಬ ಮುಂಚಿತವಾಗಿಯೇ ತಿಳಿಸ್ತಾ ಇದ್ದೇನೆ, ಆಗಸ್ಟ್ ತಿಂಗಳ ಕೊನೆಯ ವಾರದ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ. ದುಡ್ಡಿನ ವಿಚಾರ, ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್, ಯಾಕಂದರೆ ಲಿಕ್ವಿಡ್ ಮನಿ ಕಾರಕನೇ ಶುಕ್ರ ಗ್ರಹನಾಗಿರ್ತಾನೆ. ಸೊ ಅದರಿಂದಾಗಿ ಲಾಭದ ಸ್ಥಾನದಲ್ಲಿ ನೀಚ ಸ್ಥಿತಿ ಅಂದರೆ ನಿಮ್ಗೆ ದುಡ್ಡಿನ ಲಾಭನೇ ಇರೋದಿಲ್ಲ, ಕೈಯಲ್ಲಿ ದುಡ್ಡು ಲಿಕ್ವಿಡ್ ಕ್ಯಾಶ್ ಇಲ್ದಂಗೆ ಆಗ್ಬಿಡುತ್ತೆ ನಿಮಗೆ. ಸೊ ಅದ್ರ ಲಿಕ್ವಿಡ್ ಕ್ಯಾಶ್ಗೋಸ್ಕರ ಪರದಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ಬೋದು. ಅದಕ್ಕೋಸ್ಕರ ಒಂದಿಷ್ಟು ಸಾಲಗಳು, ಅವಮಾನಗಳು ಎಲ್ಲ ಆಗುವ ಸಾಧ್ಯತೆ ಇರ್ತವೆ. ಸೊ ಅದರಿಂದ ತುಂಬ ಕೇರ್ಫುಲ್ ಆಗಿರಿ. ಸಪ್ತಮಾಧಿಪತಿಯು ಶುಕ್ರ, ಅದರಿಂದಾಗಿ ಫ್ರೆಂಡ್ ಯಾರೋ ದುಡ್ಡು ಕೊಡ್ತಾನೆ ಅಂತ ನಂಬ್ಕೊಂಡು ಕೂತ್ಕೊಳ್ಬೇಡಿ, ನೀವು ಬಿಸ್ನೆಸ್ ಪಾರ್ಟ್ನರ್ನ ನಂಬ್ಕೊಂಡು ಕೂತ್ಕೊಳ್ಬೇಡಿ, ಬರಲ್ಲ, ಅಲ್ಲೆಲ್ಲೂ ದುಡ್ಡು ಬರಲ್ಲ. ಅಥವಾ ಎಲ್ಲೋ ಒಂದು ಕಡೆ ದೂರ ಪ್ರಯಾಣ ಮಾಡ್ತೇನೆ, ಲೋತೇಶ ನಂಗೆ ದುಡ್ಡು ಬರುತ್ತೆ ಅಂದ್ಕೊಂಡು ಅವೆಲ್ಲ ಎಲ್ಲೂ ಬರಲ್ಲ, ನೀವು ಅನ್ಕೊಂಡೆಲ್ಲ ದುಡ್ಡು ಬರಲ್ಲ, ಸ್ವಲ್ಪ ಲಾಕ್ ಆಗಿಬಿಡುತ್ತೆ ಅದು. ಸೊ ಶುಕ್ರನ ಮೊದಲಿಂದನೇ ಆರಾಧನೆ ಮಾಡ್ಕೊಂಡು ಬಂದು ಸ್ವಲ್ಪ ಮೇಂಟೈನ್ ಮಾಡಬೇಕು. ಆಗಸ್ಟ್ ಕೊನೆಯ ವಾರದಲ್ಲಿ, ಸೆಪ್ಟೆಂಬರ್ ಮೊದಲ 2-3 ವಾರಗಳಲ್ಲಿ ಶೇರ್ ಮಾರ್ಕೆಟ್ ಕಡೆಯಲ್ಲೂ ತಲೆ ಹಾಕಿ ಮಲ್ಕೋಬಾರ್ದು. ಈ ಪ್ರತಿದಿನ ಟ್ರೇಡ್ ಮಾಡುವಂಥವರೆಲ್ಲ ಭಾಳ ಎಚ್ಚರಿಕೆಯಿಂದಿರ್ಬೇಕು. ಇಂಟ್ರಾಡೇ ಟ್ರೇಡರ್ಸ್ಗಳೆಲ್ಲ ಭಾಳ ಎಚ್ಚರಿಕೆ. SIP ಅವರಿಗೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಇಂಟ್ರಾಡೇ ಮಾಡ್ತಕ್ಕಂಥವ್ರು, ನಿಫ್ಟಿ ಮೇಲೆಲ್ಲ ಮಾಡ್ಕೊತವ್ರೆಲ್ಲ ಸ್ವಲ್ಪ ಭಾಳ ಕೇರ್ಫುಲ್ ಆಗಿರ್ಬೇಕು ಆ ಟೈಮ್ನಲ್ಲಿ. ಒಳ್ಳೇದಾಗಲಿ. ಪರಿಹಾರ ಅದೇ ಹೇಳಿದ್ನಲ್ಲ, ನಾನು ವಿಶೇಷವಾದ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತಾ ಇದ್ದೀನಿ, ಎಂಡ್ ತನಕ ವಿಡಿಯೋ ನೋಡಿ. ಒಳ್ಳೇದಾಗಲಿ. 4ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ ನಿಮ್ಮ ರಾಶ್ಯಾಧಿಪತಿ ಸಪ್ತಮದಲ್ಲಿ ಇರ್ತಾರೆ. ಅದರಿಂದ ತುಂಬ ಪಾಸಿಟಿವ್ಸ್ನ ನಾನು ಶುಭ ವಿಚಾರಗಳಲ್ಲಿ ತಿಳಿಸಿದ್ದೇನೆ. ಆದರೆ ಸಪ್ತಮದ ಕುಜನಿಂದ ನೆಗೆಟಿವ್ ವಿಚಾರಗಳು ತುಂಬ ಇರ್ತವೆ. ಸಪ್ತಮದ ಕುಜನಿಂದಾಗಿ ನಿಮಗೆ ಆಕ್ಸಿಡೆಂಟ್ ಯೋಗಗಳು ಅಂತ ಹೇಳಬೇಕು. ಸೊ ಆಗಸ್ಟ್ ತಿಂಗಳ ಮೊದಲ 2 ವಾರಗಳು 3 ವಾರಗಳು ನಿಮಗೆ ಆಕ್ಸಿಡೆಂಟ್ ಆಗುವ ಯೋಗಗಳು ಜಾಸ್ತಿ ಇರ್ತದೆ. ಸೊ ಅದರಿಂದ ವಾಹನ ಚಾಲನೆ ಮಾಡೋಕೆ ಹೋಗ್ಬಿಡಿ. ಅಂದರೆ ನೀವೇ ಬೈಕ್ ಓಡಿಸ್ಕೊಂಡು, ಕಾರ್ ಓಡಿಸ್ಕೊಂಡು ನೀವು ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಇನ್ನೊಬ್ಬರು ಗಾಡಿ ಓಡಿಸಿ, ನೀವು ಪಕ್ಕದಲ್ಲಿ ಸೈಲೆಂಟಾಗಿ ಕೂತ್ಕೊಳ್ಳಿ. ಹಾಗೂ ಮಂಗಳವಾರಗಳಲ್ಲಿ ಗಾಡಿ ಓಡಿಸೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಮಂಗಳವಾರಗಳಲ್ಲಿ ನೆನ್ಪಿಟ್ಕೊಳ್ಳಿ. ರೆಡ್ ಕಲರ್ ಗಾಡಿ ನಿಮ್ಮದು ಅಂತಾದರೆ ಮಂಗಳವಾರ ಗಾಡಿ ಓಡ್ಸೋಕ್ಲೇ ಹೋಗಬೇಡಿ, ಭಾಳ ಹುಷಾರು. ಯಾಕೆಂದರೆ ರೆಡ್ ಸ್ವಲ್ಪ ಕೂಡು ಬರಲ್ಲ, ಕೆಂಪು. ಸೊ ಇನ್ನು
ಈ ಪ್ರಯಾಣದಲ್ಲಿ ಅಪಘಾತ ಯೋಗಗಳು. ಸೊ ಅದರಿಂದ ಪ್ರಯಾಣವನ್ನೇ ಅವಾಯ್ಡ್ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಜೊತೆಗೆ ಸ್ನೇಹಿತರೊಂದಿಗೆ ಜಗಳ ಮನಸ್ತಾಪಗಳು ಸಹ ಜಾಸ್ತಿ. ನಿಮ್ಮ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಲೈಫ್ ಪಾರ್ಟ್ನರ್ ಇರಬಹುದು, ಫ್ರೆಂಡ್ ಇರ್ಬೋದು, ಎಲ್ಲ ನಿಮ್ಮ ಹತ್ರ ಜಗಳ ಜಾಸ್ತಿ ಮಾಡ್ತಾರೆ. ಸೊ ನಿಮಗೆ ಮೊದಲ 3 ವಾರಗಳು ಏನು ಸಿಕ್ಕಡ ಜಗಳ ಮಾಡ್ತಿದಾರಲ್ಲ, ಏನು ಎಂಥ ಸಿಟ್ಟ, ಇಷ್ಟೆಲ್ಲ ಸಿಟ್ಟ, ಏನು ನಾನು ಅಂಥದ್ದೇನು ಮಾಡಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಅನುಮಾನ ಬರ್ಲಿಕ್ಕೆ ಶುರುವಾಗುತ್ತೆ. ಸೊ ಸುಖ ಸುಮ್ಮನೆ ಜಗಳಗಳು ಬರೋದು, ಆಮೇಲೆ ಗಾಯಗಳು ಮಾಡ್ಕೊಳ್ಳೋದು, BP, ಬ್ಲಡ್ ಪ್ರೆಷರ್ ಅದು ಜಾಸ್ತಿ ಮಾಡ್ತದೆ ಕುಜ. ಸೊ ಅದರಿಂದ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ಗಳು ಇವೆಲ್ಲ ಸ್ವಲ್ಪ ಜಾಸ್ತಿ ಇರ್ತವೆ. ಆದ್ದರಿಂದ ಬಹಳ ಅಂದರೆ ಪಾಸಿಟಿವೂ ಇದೆ, ಅದನ್ನ ಶುಭ ವಿಚಾರದಲ್ಲಿ ತಿಳಿಸ್ತೇನೆ. ಸ್ವಲ್ಪ ಎಚ್ಚರಿಕೆಗಳ ಬಗ್ಗೆನೂ ಗಮನ ಹರಿಸಬೇಕಾಗತ್ತೆ. ನಿಮ್ಮ ಒಂದು ಯೋಚನಾ ವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ, ಆಮೇಲೆ ಸಪ್ತಮದಿಂದ ರಾಷ್ಟ್ರಾಧಿಪತಿಯ ಪೂರ್ಣ ದೃಷ್ಟಿ ಇದ್ದಾಗ ನಿಮ್ಮಲ್ಲೂ ಸಹ ಸ್ವಲ್ಪ ಅಹಂಭಾವ ಬಂದ್ಬಿಡುತ್ತೆ. ನಾನು ಅನ್ನೋದು ಬಂದ್ಬಿಡುತ್ತೆ ನಿಮಗೆ. ಆ ನಾನು ಅನ್ನೋದು ಬಂದಾಗ, ಯಾಕೆಂದರೆ ನಿಮ್ಮ ಪವರ್ ನಡೀತಾ ಇರುತ್ತೆ, ನಿಮ್ಮ ಮಾತು ನಡೀತಾ ಇರುತ್ತೆ, ನಿಮ್ಮದೇನೋ ನಡೀತಾ ಇದೆ ಛಾಪು ಅಂತಂದಾಗ ಸಹಜ ಸ್ವಾಭಾವಿಕವಾಗಿ ಅಹಂಕಾರವೂ ಬಂದ್ಬಿಡುತ್ತೆ. ಸೊ ಆದ್ದರಿಂದ ಅದನ್ನೆಲ್ಲ ನಿಗ್ರಹ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು. ನಿಮ್ಗೆ ಯಾವುದೇ ಅಹಂಕಾರ ಬರದಂಗೆ ನೋಡ್ಕೊಳ್ಬೇಕು ನೀವು, ಗೊತ್ತಾಯ್ತಲ್ವಾ? ಸೊ ಇದು ಬಹಳ ಪ್ರಮುಖವಾದಂಥ ವಿಚಾರ. ಕುಜನ ಆರಾಧನೆ ಮಾಡ್ಕೊಳ್ಳಿ, ಕುಜಾಷ್ಟೋತ್ರ ಪಠನೆ ಮಾಡಿ, ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಇಲ್ಲ, ನಾನು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೋಸ್ಕರ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ, ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆ, ವರ್ಷಕ್ಕೊಂದೇ ಸಲ ಬರ್ತಕ್ಕಂಥದ್ದು, ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಅಮಾವಾಸ್ಯೆ. ಸೊ ಅವತ್ತಿನ ದಿವಸ ನಿಮಗೋಸ್ಕರ ಒಂದು ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಭೀಮನ ಅಮಾವಾಸ್ಯೆ ದಿವಸದ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಅವತ್ತಿನ ದಿವಸ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಕಾಲದ ನಂತರ ನಮ್ಮ ಯಾಗಶಾಲೆ ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ. ನಿಮ್ಮ ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಎಲ್ಲ ಪರಿಹಾರವಾಗಬೇಕು ಅನ್ನುವಂತಹ ಒಂದು ಉದ್ದೇಶ ಅದರಲ್ಲಿದೆ, ಆಯ್ತಲ್ವಾ? ಸೊ ಆದ್ದರಿಂದ ಅದಕ್ಕೆ ಪೂರಕವಾದಂತಹ ಒಂದು ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ಸಹ ಕೊಡ್ತಾ ಇದೆ. ಇದರಲ್ಲಿ 5 ವಿಧದ ವಿಶೇಷವಾದ ರತ್ನಗಳಿದ್ದಾವೆ, ಉಪರತ್ನಗಳು. ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಆ ಹೋಮಗಳಲ್ಲಿ. ಈ ರತ್ನಗಳೇನು, ಹೋಮಗಳು ಯಾವುದು, ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ ಈಗ. ಬಹಳ ಮುಖ್ಯವಾಗಿ ಮಹಾಪ್ರತ್ಯಂಗಿರ ಹೋಮ ಮೊದಲನೇದಾಗಿ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಅದ್ರಲ್ಲಿ ಮಾಡ್ತಾ ಇರ್ತಕ್ಕಂಥ ನಾವು ಅಘೋರಾಸ್ತ್ರ ಹೋಮ. ಅಘೋರಾಗೆ ನಮಸ್ತುಭ್ಯಂ ಘೋರಾಘೋರ ಧರಾಗೆ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಗೆ ನಮೋ ನಮಃ. ಎಲ್ಲ ರೀತಿಯಾದಂತಹ ದುಷ್ಟಶಕ್ತಿಗಳ ಸಂಹಾರ. ಅದರಲ್ಲೂ ವಿಶೇಷವಾಗಿ ಈ ಮಾಟಮಂತ್ರಾದಿಗಳು ಮಾಡಿಬಿಟ್ಟಿದ್ದಾರೆ ಅಂತಲೋ, ಅಥವಾ ತೀರಾ ಆರೋಗ್ಯ ಬಾಧೆಗಳು ಬಂದ್ಬಿಟ್ಟಿದೆ, ತುಂಬ ಹುಷಾರಿಲ್ಲ, ಏನು ಔಷಧಿ ಮಾಡಿದ್ರು ಕೆಲಸ ಮಾಡ್ತಾ ಇಲ್ಲ ಅಂದಾಗೆಲ್ಲ ನಿಮ್ಮ ಕೈ ಹಿಡಿತಕ್ಕಂಥದ್ದು ಅಘೋರಾಸ್ತ್ರ. ಸೊ ಅದರಿಂದ ಆ ಅಸ್ತ್ರ ಮಂತ್ರದಿಂದಲೂ ಸಹ ಈ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ನಿಮಗೆ ಅಭಿಮಂತ್ರಣೆ ಮಾಡ್ತಾ ಇದೆ. ಇದರಲ್ಲಿ 5 ವಿಧದ ವಿಶೇಷವಾದಂತಹ ರತ್ನಗಳಿರುತ್ತೆ, ನೆನ್ಪಿಟ್ಕೊಳ್ಳಿ. ನಿಮ್ಮ ಧಾರಣೆ ಮಾಡ್ಕೊಳ್ಳೋಕೆ ನೀವು ಎಡಗೈನಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಅಥವಾ ನೀವು ಬಲಗೈಯಲ್ಲಿ ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳು, ನಾನು ನಾನ್ ವೆಜ್ ತಿಂದ್ಬಿಡ್ತೀನಿ ಗುರುಗಳೇ, ಅವೆಲ್ಲ ಏನೂ ತೊಂದರೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳಿಗೆ ಇದಕ್ಕೆ ಸಂಬಂಧ ಇಲ್ಲ, ಅಥವಾ ಹೆಂಗಸರ ಒಂದು ಏನು ಮಾಸಿಕ ಋತುಚಕ್ರಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ನಾವು ಇದನ್ನ ವಿಶೇಷವಾಗಿ ಎನರ್ಜೈಸ್ ಮಾಡಿ ಕೊಡ್ತೇವೆ. ಧಾರಣೆ ಮಾಡಿಕೊಂಡ್ರೆ ಸಾಕು, ತುಂಬ ಪವರ್ಫುಲ್ ಆಗಿರ್ತದೆ. ಇದು 2ನೇ ಹೋಮ ಆಯಿತು. ಇನ್ನು 3ನೇ ಹೋಮ ನಾವು ಮಾಡ್ತಾ ಇರ್ತಕ್ಕಂಥದ್ದು ತಾಪಸಮನ್ಯು ಹೋಮ ಅಂತ. ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ನಿಮ್ಮನ್ನು ಹೊರಗೆ ತರಲಿಕ್ಕೆ ತಾಪಸಮನ್ಯು ಹೋಮ ಬಹಳ ವಿಶೇಷ. ಕೋರ್ಟು ಕಚೇರಿ ಸಮಸ್ಯೆ ಇರಬಹುದು, ತುಂಬ ಸಾಲದ ಸಮಸ್ಯೆ ಇರಬಹುದು, ಅಥವಾ ಆರೋಗ್ಯ ಬಾಧೆ ಇರಬಹುದು, ಅಥವಾ ವ್ಯಾಪಾರ ನಷ್ಟಗಳಿರಬಹುದು, ತುಂಬ ಸಮಸ್ಯೆಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀವಿ, ಇದರಿಂದ ಹೊರಬರಕ್ಕಾಗ್ತಾ ಇಲ್ಲ ಅಂತಾಗ ತಾಪಸಮನ್ಯು ಮಂತ್ರ. ಈ ತಾಪಸಮನ್ಯು ಮಂತ್ರದಿಂದ ನೀವು ಜಪತರ್ಪಣಾದಿ ಹೋಮಗಳನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣ್ತೇವೆ ಹೊರಗಡೆ. ಅದೇ ವಿಶೇಷವಾದ ತಾಪಸಮನ್ಯು ಮಂತ್ರ ಹೋಮವನ್ನು ನಾವು ನಮ್ಮ ಯಾಗಶಾಲೆಯಲ್ಲಿ ಭೀಮನ ಅಮಾವಾಸ್ಯೆಯ ದಿವಸ ಮಾಡಿ ಈ ವಿಶೇಷವಾದಂತಹ ಪಂಚೋಪರತ್ನಗಳ ಒಂದು ಅಭಿಮಂತ್ರಣೆಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೇ ಸ್ವಯಂವರ, ಪಾರ್ವತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಸಹ ಮಾಡ್ತಾ ಇದ್ದೇವೆ. ಯಾವುದು ಈ ಪಂಚೋಪರತ್ನಗಳು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಆ ಪಂಚೋಪರತ್ನಗಳನ್ನು ಹೇಳ್ತೇನೆ ನಿಮಗೆ. ಮೊದಲನೆಯದಾಗಿ ವ್ಯಾಘ್ರನೇತ್ರ ರತ್ನ, ಒಂದೇ ಒಂದು ವ್ಯಾಘ್ರನೇತ್ರ ರತ್ನವನ್ನು ಇದರಲ್ಲಿ ನೀವು ಕಾಣಬಹುದು. ಇದರ ನಂತರ ನಾವು ಜ್ವಾಲಾಮುಖಿ ರತ್ನಗಳನ್ನು ಸೇರಿಸಿದ್ದೇವೆ. ಈ ಭೂಮಿ ಒಳಗಡೆಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಆ ಹೊರಗೆ ಬಂದಂತಹ ಜ್ವಾಲಾಮುಖಿ ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗುತ್ತೆ.
ಸೊ ಆ ಒಂದು ರತ್ನಗಳನ್ನು ನಾವು ಜ್ವಾಲಾಮುಖಿ ರತ್ನಗಳು ಅಂತ ಕರಿತೀವಿ. ಈ ವ್ಯಾಘ್ರನೇತ್ರ ರತ್ನ ಎಲ್ಲ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಿದ್ರೆ ಜ್ವಾಲಾಮುಖಿ ರತ್ನ ಎಂಥ ಪವರ್ಫುಲ್ ಮಾಟಮಂತ್ರ ಇದ್ರೂ ಆ ಸಮಸ್ಯೆನ ಅಲ್ಲೇ ಪರಿಹಾರ ಮಾಡಿ ಹಾಕ್ಬಿಡುತ್ತೆ. ಸೊ ಅದರಿಂದ ಮಹಾಪ್ರತ್ಯಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳ ಅಭಿಮಂತ್ರಣೆ ಅಂತಂದ್ರೆ ಅದ್ರ ಪವರ್ ಡಿಫ್ರೆಂಟ್, ಅದು ಬಹಳ ವಿಶೇಷವಾದ ಶಕ್ತಿ. ಅದ್ರ ಜೊತೆಗೆ ನಾವು ಮುಂದೆ ಬರ್ತಕ್ಕಂಥದ್ದು ಚೈತನ್ಯ ರತ್ನಗಳು ಅಂತ. ಈ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಚೈತನ್ಯ ರತ್ನಗಳು ಅಂತ ಕರಿತೀವಿ. ಒಂದು ಅದ್ಭುತವಾದಂತಹ ಒಂದು ಜ್ಞಾನವನ್ನು ನಿಮಗೆ ಕೊಡುತ್ತೆ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ತಪ್ಪು ಮಾಡ್ತಾ ಇಲ್ಲ, ಅಥವಾ ನಾನು ತಗೊಳ್ಳೋ ನಿರ್ಧಾರ ಸರಿನಾ, ಬಹಳಷ್ಟು ಒಂದು ಅವೇರ್ನೆಸ್ ಇಲ್ಲದೇ ನೀವು ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ನಿಮ್ಮ ಶಕ್ತಿಯೇ ನಿಮಗೆ ಗೊತ್ತಿರೋದಿಲ್ಲ. ಹನುಮಂತ ದೇವರಿಗೂ ಅದೇ ಆಗಿತ್ತಂತ, ಅವರ ಶಕ್ತಿ ಅವ್ರಿಗೆ ಗೊತ್ತಿರಲಿಲ್ಲವಂತೆ. ಸೊ ಹಾಗೆ ಈ ಒಂದು ನಿಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು ಜ್ಞಾನವನ್ನು ಕೊಡಬೇಕು ಅಂತಂದಾಗ ಈ ವಿಶೇಷವಾದಂತಹ ಚೈತನ್ಯ ರತ್ನಗಳೇನಿದೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದು ಮೂರನೆಯ ಪ್ರಧಾನವಾದ ಉಪರತ್ನ, ಪಂಚವರತ್ನಗಳಲ್ಲಿ ಮೂರನೇ ಪ್ರಧಾನವಾದ ಉಪರತ್ನ. ಇನ್ನು ನಾಲ್ಕನೆಯ ಪ್ರಧಾನವಾದಂತಹ ಉಪರತ್ನ ಯಾವುದಪ್ಪ ಅಂದರೆ, ನಾಲ್ಕನೆಯ ಪ್ರಧಾನವಾದಂಥ ರತ್ನ ವಿರೋಪ್ಯ ರತ್ನ ಅಂತ. ಇದೊಂಥರ ನಿಮಗೆ ಆಂಗ್ಲ ಭಾಷೆ ಹೇಳ್ಬೇಕಾದ್ರೆ ಹೀಲಿಂಗ್ ಪ್ರಾಸೆಸ್. ಅಂದರೆ ಈ ವ್ಯಾಘ್ರನೇತ್ರ ರತ್ನ ಇರಬಹುದು, ಜ್ವಾಲಾಮುಖಿ ರತ್ನ ಇರಬಹುದು, ನೆಗೆಟಿವ್ ಎನರ್ಜೀಸ್ ತೆಗೆದ್ರೂ ಸಹ ಸ್ವಲ್ಪ ಹೀಲ್ ಆಗಬೇಕಾಗತ್ತೆ ಬಾಡಿ, ಅಂದರೆ ಗುಣಮುಖರಾಗಬೇಕಾಗತ್ತೆ. ನೀವು ಮತ್ತೆ ಪುನಃ ಶಕ್ತಿ ಸಾಯುವಂತ ತುಂಬಿಕೊಂಡು ನೀವು ಗುಣಮುಖ ಹೀಲಿಂಗ್ ಆಗಬೇಕು ನಿಮಗೆ. ಸೊ ನೀವು ಯಾವುದೇ ರೀತಿ ಆರಾ ಕ್ಲೆನ್ಸಿಂಗ್ ಇತ್ಯಾದಿ ಬೇರೆ ಬೇರೆ ನಿಮ್ಗೆ ಹೇಳ್ಬೇಕಾದ್ರೆ ಹೀಲಿಂಗ್ ಪ್ರಾಸೆಸ್ ಅಂತ ಹೇಳ್ತಾರೆ, ನಿಮ್ಮನ್ನ ಸರಿ ಮಾಡ್ತಕ್ಕಂಥದ್ದು. ಆ ಒಂದು ಕೆಲಸವನ್ನ ವಿರೋಪ್ಯ ರತ್ನ ಖಂಡಿತವಾಗಿ ಮಾಡ್ತದೆ, ಆಯ್ತಲ್ವಾ. ಇನ್ನು ಐದನೇ ಪ್ರಧಾನವಾದಂತಹ ರತ್ನ ಇದರಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ, ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಆ ಸೆಲ್ಫ್ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡ್ತಕ್ಕಂತಹ ಪ್ರೌಢಿ ರತ್ನ. ಪ್ರೌಢಿ ರತ್ನವೂ ಸಹ ಇದರೊಳಗಡೆ ನಿಮಗೆ ನಾವು ಸೇರಿಸಿದ್ವಿ, ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ. ಸೊ ಎಲ್ಲ ನೆಗೆಟಿವಿಟಿ ಹೋಗಬೇಕು, ಮಾಟಮಂತ್ರಗಳ ದೃಷ್ಟಿದೋಷಗಳು ಹೋಗಬೇಕು, ಮಾಟಮಂತ್ರಗಳು ಯಾವುದು ತಾಗದಂಗೆ ಒಂದು ರಕ್ಷಾ ಕವಚ ಸಿಗಬೇಕು, ಹಾಗೂ ಆಗಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಹೀಲಿಂಗ್ ಆಗಬೇಕು, ಹಾಗೂ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗಬೇಕು. ಎಲ್ಲ ರೀತಿಯ ಪಂಚೋಪರತ್ನಗಳ ಒಂದು ಸಮ್ಮಿಶ್ರಣವನ್ನು ಮಾಡಿ 5 ವಿಧ ರತ್ನಗಳ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನು ಸಿದ್ಧಪಡಿಸಿದ್ದೇವೆ. ಈ ಬ್ರಾಸ್ಲೆಟ್ ಅನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಎಡಗೈಗಾರು ಹಾಕೊಳ್ಳಿ, ಬಲಗೈಗಾರು ಹಾಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳಿಗಾಗಲಿ ನಿಮ್ಮ ಬೇರೆ ಯಾವುದಕ್ಕೂ ಇದು ಸಮಸ್ಯೆಯನ್ನು ಕೊಡೋದಿಲ್ಲ. ಕೈಯಲ್ಲಿ ಇದನ್ನು ಧಾರಣೆ ಮಾಡ್ಕೊಂಡ್ರಾಯ್ತು. ಯಾವ ಯಾವ ಕಾರಣಕ್ಕೆ ಅನ್ನುವಂಥದ್ದು, ಯಾಕೆಂದ್ರೆ ಉದ್ಯೋಗ ಸಮಸ್ಯೆ ಆಗ್ತದೆ ಅಥವಾ ಎಲ್ಲೋ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ನಿಮಗೆ ಎದುರುತ್ತರ ಕೊಡೋಕ್ಕಾಗ್ತಾರೆ, ನಿಮಗೆ ಈ ಮಾತಾಡೋಕ್ಕಾಗ್ತಿಲ್ಲ, ಎಲ್ಲ ನೀವು ಸಪ್ರೆಸ್ ಮಾಡಿಬಿಟ್ಟಿದ್ದಾರೆ, ಒತ್ತುಬಿಟ್ಟಿದ್ದಾರೆ, ನಿಮಗೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಾ, ಆವಾಗಲೂ ಸಹ ನಿಮಗೆ ತುಂಬ ಬೂಸ್ಟಪ್ ಮಾಡುತ್ತೆ ನಿಮಗೆ ಮೆಂಟಲಿ, ಗೊತ್ತಲ್ವಾ. ಅದ್ರ ಜೊತೆಗೆ ನಿಮ್ಮನ್ನ ಒತ್ತಡಕ್ಕೆ ಸಿಲುಕಿದಾಗೆ, ತುಂಬ ಕೆಲಸಗಳ ಒತ್ತಡ ಮತ್ತೊಂದು ಎಲ್ಲ ಒತ್ತಡದಲ್ಲಿ ಸಿಲುಕಿಸಿದಾಗೂ ಸಹ ನೀವು ಒಂದು ಅದನ್ನೆಲ್ಲ ನಿಭಾಯಿಸುವಂತಹ ಶಕ್ತಿ ಬೇಕಲ್ಲ, ಅದನ್ನು ಸಹ ಕೊಡ್ತದೆ. ಸೊ ಅದರಿಂದ ಇಂಥ ಒಂದು ವಿಶೇಷವಾದಂತಹ ಪಂಚೋಪರತ್ನಗಳು ಆರೋಗ್ಯ ಬಾಧೆಗಳಿದ್ರೂ ಸಹ ನಿಮಗೆ ನೀವು ತೆಗೆದುಕೊಳ್ಳುವ ಔಷಧೋಪಚಾರಗಳಿಗೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಶರೀರ ಒಗ್ಗೂಡಬೇಕು, ಒಪ್ಪಿಕೊಳ್ಳಬೇಕು, ಚೆನ್ನಾಗಿ ಔಷಧಿಗಳು ಕೆಲಸ ಮಾಡಬೇಕು. ಸೊ ಮನಸ್ಸು ತುಂಬ ಚೆನ್ನಾಗಿರಬೇಕು. ಸೊ ಎಲ್ಲ ರೀತಿಯ ನೆಗೆಟಿವಿಟೀಸ್ನ ಕ್ಲಿಯರ್ ಮಾಡ್ತಕ್ಕಂಥ ಈ ವಿಶೇಷವಾದ ಪಂಚೋಪರತ್ನಗಳ ಒಂದು ಬ್ರಾಸ್ಲೆಟ್ ಅನ್ನ ಈ ಒಂದು ಹೋಮಗಳು ಯಾವ್ಯಾವ ಹೋಮ, ಮಹಾಪ್ರತ್ಯಂಗಿರ ಹೋಮ, ಅಘೋರಾಸ್ತ್ರ ಹೋಮ, ತಾಪಸಮನ್ಯು ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಇದನ್ನೆಲ್ಲವೂ ಸಹ ಭೀಮನ ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕು ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರುಗಳ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 4ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡಲಿದ್ದೇನೆ. ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಸಹ ಬುಡದಿನ ತುದಿವರೆಗೆ ಎಲ್ಲಾ ಹೋಮಗಳನ್ನು ಲೈವಲ್ಲಿ ನೀವು ಹೋಮಗಳನ್ನು ನೋಡ್ತೀರಾ. ಹಾಗೂ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಆದಷ್ಟು ಬೇಗ ಕಳಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.